ಹಲೋ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೀನಾ ರೆಡಿ ಆಗ್ತಾ ಇರ್ತಾಳೆ. ಆಗ ಸೂರ್ಯ ಅದನ್ನ ನೋಡಿ, ಅಲ್ಲಮ್ಮ ಆಯುಧ ಪೂಜೆಗೆ ಗಾಡಿ ರೆಡಿ ಮಾಡ್ದಂಗೆ ರೆಡಿ ಆಗ್ತಾ ಇದೆಯಲ್ಲ, ಇಷ್ಟು ಬೇಗ ಎಲ್ಲಿಗೆ ರೆಡಿ ಆಗ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಯಾಕ್ರಿ, ನೀವು ಆಟೋ ಓಡಿಸ್ತೀರಿ ಅಂತ ಹೇಳ್ಬಿಟ್ಟು ನನ್ನ ಗಾಡಿ ಅಂತ ಹೇಳ್ಬಿಟ್ರಾ ಅಂತ ಹೇಳಿದಾಗ, ಅಲ್ಲಮ್ಮ ಸುಮ್ಮನೆ ಹಾಗೆ ಹೇಳಿದೆ, ಈಗ ದೀಪಾವಳಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ರೆಡಿ ಆಗ್ತಾರಲ್ಲ ಹಂಗೆ ರೆಡಿ ಆಗ್ತಾ ಇದೆಯಾ, ಈಗ ಎಲ್ಲಿಗೆ ಹೋಗ್ತಾ ಇದೆಯಾ ಹೇಳು ಅಂತ ಹೇಳಿದಾಗ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೀ. ಹೋಗ್ತಾ ಇದ್ದೀವಿನಾ, ನಾನೇ ಹೋಗಿ ಬರ್ತೀನಿ ಅಂತ ಹೇಳಿದ್ನಮ್ಮ ಅಂತ ಹೇಳಿದಾಗ, ಅಲ್ಲ ಹೆಂಡ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ ಅಂತ ಅಂದಮೇಲೆ ಗಂಡ ಆದವ್ರು ನೀವು ಕರ್ಕೊಂಡು ಹೋಗ್ಬೇಕಲ್ವಾ, ಅದು ಅಲ್ಲದೆ ನಿಮ್ಮ ಹತ್ರ ಆಟೋ ಇದೆ, ನನ್ನನ್ನು ಕರ್ಕೊಂಡೋದ್ರೆ ಏನಾಗುತ್ತೆ ಅಂತ ಹೇಳಿದಾಗ, ಅಲ್ಲಮ್ಮ ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ಕೆಲಸನ ದಿನ ಮಾಡ್ತೀರಾ, ಇವತ್ತೊಂದಿನ ನನ್ನ ಜೊತೆ ದೇವಸ್ಥಾನಕ್ಕೆ ಬಂದ್ರಿ ಅಂತ ಹೇಳಿದಾಗ, ನಾನು ಏನು ಮಾಡೋಕ್ಕಮ್ಮ, ಸುಮ್ಮನೆ ದೇವಸ್ಥಾನಕ್ಕೆ ಬರಲಿ, ನಂಗೆ ಕೆಲಸ ಇದೆ, ಅಯ್ಯೋ ಒಂದು ಅರ್ಧ ಗಂಟೆ ಬಂದು ಹೋದರೆ ಏನೂ ಆಗೋಲ್ಲ, ನೀವು ಬನ್ನಿ 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 ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾಳೆ. ಆಗ ಅಲ್ಲಮ್ಮ ಸುಮ್ಮನೆ ದೇವಸ್ಥಾನಕ್ಕೆ ಯಾಕ್ರಿ ಆಗ್ಲಿಂದ ಹಾಗೆ ಕೇಳ್ತಾ ಇದ್ದೀರಾ, ದೇವಸ್ಥಾನಕ್ಕೆ ಹೋಗೋದ್ರೆ ಅಲ್ಲಿ ಏನು ತಪ್ಪಿದೆ, ಏನೋ ಕಳ್ಕೊಂಡಿರೋದು ಸಿಕ್ಕಿದ್ರು ಸಿಗಬಹುದು, ನಡೀರಿ ಅಂತ ಹೇಳ್ತಾರೆ. ಕಳ್ಕೊಂಡಿರೋದು ಸಿಗೋದ, ಅದು ನನಗೆ, ಅಯ್ಯೋ ಸುಮ್ಮನೆ ಬೇಡ್ದದ್ದೆಲ್ಲ ಮಾತು ಯಾಕಾಡ್ತೀಯ, ಸುಮ್ಮನೆ ಗಾಡಿ ಓಡಿಸೋದೇ ಸರಿ ಅಂತ ಹೇಳಿ ಓಡಿಸ್ಕೊಂಡು ಬರ್ತಾನೆ. ಅದಾದಮೇಲೆ ಕುಸುಮ ಮತ್ತು ಕನಕ ಎಲ್ಲರೂ ಕೂಡ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ನಿಂತಿರ್ತಾರೆ. ಚೇತನ ಕೂಡ ಬಂದಿರ್ತಾನೆ. ಆಗ ಅದೆಲ್ಲ ಸರಿ, ನೀವೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ, ಏನು ಪೂಜೆ ಗೀಜೆ ಜೋರಾಗಿ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ಗಾಡಿ ಪೂಜೆ ಮಾಡ್ತಾ ಇರ್ತಾರೆ. ಓ ಏನಮ್ಮ ಕಾರೆಲ್ಲ ಪೂಜೆ ಮಾಡ್ತಾ ಇದ್ದೀರಾ, ಹೊಸ್ತ ಕಾರ್ಗೀರ್ ತಗೊಂಡ್ರೆ ಹೇಗೆ ಅಂತ ಹೇಳಿ ಹೇಳಿದಾಗ, ಗೊತ್ತಾಗುತ್ತೆ ಸುಮ್ಮನೆ ನಿಂತ್ಕೊಳ್ರಿ ಅಂತ ಹೇಳ್ತಾಳೆ. ಅಲ್ಲಮ್ಮ ಸುಮ್ಮನೆ ನಿಂತ್ಕೊಳ್ಳಿ ಅಂತ ಆಗ್ಲಿಂದ ಹೇಳ್ತಾನೆ ಇದೆಯಾ ಅಂತ ಹೇಳಿದಾಗ, ನೀವು ಸುಮ್ಮನೆ ಪೂಜೆ ಮಾಡಿ ಅಂತ ಹೇಳಿದಾಗ ಗಾಡಿಗೆ ಪೂಜೆ ಎಲ್ಲ ಮಾಡಿಸ್ತಾರೆ. ಮೀನಾ, ಯಾಕೆ ನನ್ನ ಜೊತೆ ಗಾಡಿಗೆ ಪೂಜೆ ಮಾಡಿಸ್ತಾ ಇದೆಯಾ, ಸುಮ್ಮನೆ ಪೂಜೆ ಮಾಡಿರಿ, ಯಾಕೆ ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳಬೇಕಾ ಅಂತ ಹೇಳಿದಾಗ ಪೂಜೆ ಮಾಡಿ ನಿಂತ್ಕೋತಾನೆ. ಪೂಜೆ ಎಲ್ಲ ಆಗಿರುತ್ತೆ. ಅರ್ಚಕರು, ಮೀನಾ ತಗೊಳಮ್ಮ ಕೀ ಅಂತ ಹೇಳಿದಾಗ, ಮೀನಮ್ಮ ನೀನೇ ಕೀ ತಗೋತಾ ಇದೆಯಾ, ಹೊಸ್ದಾಗಿ ಕಾರ್ಗೀರ್ ತಗೊಂಡ್ಯಾ ಹೇಗೆ ಅಂತ ಹೇಳಿದಾಗ, ಗೊತ್ತಾಗುತ್ತೆ ಇರಿ ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಕುಸುಮ, ಅಳಿಯಂದ್ರೆ ಆ ಕಾರು ನಿಮ್ಮದೇ ಅಂತ ಹೇಳ್ತಾಳೆ. ಏನೋ ಕಾರು ನಂದ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ನನ್ನ ಅಷ್ಟು ದುಡ್ಡೇ ಇಲ್ಲ, ನಾನು ಕಾರೇ ತೊಗೊಂಡಿಲ್ಲ, ನೀವು ತೊಗೊಂಡಿಲ್ಲ ಅಳಿಯಂದ್ರೆ, ಆದರೆ ಮೀನಾ ಕೊಡಿಸಿದ್ದಾಳೆ ಅಂತ ಹೇಳಿ ಹೇಳ್ತಾರೆ. ಏನೋ ಮೀನಾ ನನಗೆ ಗಾಡಿ ಕೊಡಿಸಿದಾಳ ಅಂತ ಹೇಳಿದಾಗ, ಹೌದು ರೀ ನಾನೇ ನಿಮಗೋಸ್ಕರ ತೊಗೊಂಡಿರೋದು ಅಂತ ಹೇಳಿದಾಗ, ಅಲ್ಲಮ್ಮ ಅಷ್ಟೊಂದು ಥರ ದುಡ್ಡು ಎಲ್ಲಿತ್ತು ನಿನಗೆ ಅಂತ ಹೇಳಿದಾಗ, ಹೇಗೋ ಇತ್ತು, ಇವಾಗ ನಿಮಗೆ ಕಾರಲ್ವಾ ನಾನು ಕೊಡಿಸಿದ್ದೀನಿ ತಗೊಳ್ಳಿ, ಇನ್ನು ಮಿಕ್ಕಿದ್ದೆಲ್ಲನೂ ನೀವೇ ದುಡ್ದು ಕಟ್ಕೋಬೇಕು ಅಂತ ಹೇಳಿದಾಗ, ಅದೆಲ್ಲ ಕಟ್ಕೊಳ್ಳೋ ಸರಿಯಮ್ಮ, ಅಷ್ಟು ದುಡ್ಡು ಎಲ್ಲಿಂದ ತಂದೆ ಅಂತ ಹೇಳಿದಾಗ, ನಿಮ್ಮ ಕಾರ್ ಇಷ್ಟ ಆಯಿತು ಅಲ್ವಾ, ತೊಗೊಳ್ಳಿ ಓಡಿಸಿ ಅಂತ ಹೇಳಿ ಕೊಡ್ತಾಳೆ. ಸೂರ್ಯಂಗೆ ಮೀನನ್ನು ನೋಡಿ ತುಂಬಾ ಖುಷಿಯಾಗತ್ತೆ. ಇದಿಷ್ಟು ಒಂದು ಚಿಕ್ಕ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.